ಸೆಂಟೆನ್ಸ್ ಮಾಡುವಾಗ ಇಂಗ್ಲೀಷ್ ಸೆಂಟೆನ್ಸ್ ಒಳಗೆ ಎನಿವೇ ಹೆಂಗೆ ಯೂಸ್ ಮಾಡೋದು ನೋಡೋಣ. ಇವಾಗ 5 ವಿಧದಲ್ಲಿ 5 ರೀತಿಯಲ್ಲಿ ಎನಿವೇ ಯೂಸ್ ಮಾಡ್ಬೋದು ನಾವು. ರಿಯಲಿ ಓಕೆ, ಲೈಕ್ ದೀಸ್ ಆರ್ ಲೈಕ್ kind of easy. I'm gonna explain everything. ನಾನು ನಿಮಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಓಕೆ, ಒಂದನೇದು ಹೆಂಗೆ ಯೂಸ್ ಮಾಡ್ತೀನಿ ನೋಡೋಣ. ಎನಿವೇ ಅಂತಂದರೆ ಎನಿವೇ ಇನ್ ಸ್ಪೈರ್ ಆಫ್ ದಿ ಫ್ಯಾಕ್ಟ್ ದ್ಯಾಟ್. ಓಕೆ, ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ, ಹೆಂಗೆ ನಿಮಗೆ ಅರ್ಥ ಆಗೋಂಗೆ ಹೇಳ್ತೀನಿ. ಎಕ್ಸಾಂಪಲ್ ಏನಂತಂದರೆ, ಶಿ ವಾಸ್ ನಾಟ್ ಪರ್ಫೆಕ್ಟ್ ಬಟ್ ಐ ಮ್ಯಾರಿಡ್ ಹರ್ ಎನಿವೇ ಅಂತಂದ್ರೆ, ಆಕೆ ಪರ್ಫೆಕ್ಟ್ ಇರಲಿಲ್ಲ ಆದ್ರೂ ಆಕಿನ ಮದುವಾದ್ನಿ ಅನ್ನೋ ಒಂದು ಮೀನಿಂಗ್ ಬರ್ತೈತಿ. ಇವನ್ ದೋ ಶಿ ಇಸ್ ನಾಟ್, ಲೈಕ್ ಇನ್ನೊಂದು ರೀತಿಯಲ್ಲಿ ಅಂತಂದ್ರೆ, ಇವನ್ ದೋ ಶಿ ವಾಸ್ ನಾಟ್ ಪರ್ಫೆಕ್ಟ್ ಐ ಮ್ಯಾರಿಡ್ ಹರ್ ಸ್ಟಿಲ್ ಅಂದ್ರೆ, ಆಕೆ ಪರ್ಫೆಕ್ಟ್ ಇರಲಿಲ್ಲ ಆದ್ರೂ ಆಕಿನ ಮದುವಾದ್ನಿ ಅನ್ನುವಂಗೆ ಲಾಸ್ಟ್ ಎನಿವೇ ಯೂಸ್ ಮಾಡ್ತೀವಿ ಹಿಂಗೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇಟ್ಸ್ ನಾಟ್ ರೈನಿಂಗ್ ಬಟ್ ಐ ಆಮ್ ಗೋನಾ ಬ್ರಿಂಗ್ ಮೈ ಅಂಬ್ರೆಲಾ ಎನಿವೇ ವಿತ್ ಮೀ ಅಂತಂದ್ರೆ, ಈಗೇನು ಮಳೆ ಬರತ್ತಿಲ್ಲ ಆದ್ರೂ ನಂದು ಛತ್ರಿಗೆ ತೊಗೊಂಡು ಬರ್ತಾನೆ ನಡಿ ಇಲ್ಲಿ ಅಂತ ಅನ್ನೋದು. ಅದೇನು ಮಳೆ ಬರತ್ತಿಲ್ಲ ಆದ್ರೂ ನಾನು ತೊಗೊಂಡು ಬರ್ತಾನೆ. ಮಳೆ ಏನು ಬರತ್ತಿಲ್ಲ ಕರೆ ಆದರೂ ತೊಗೊಂಡ್ಬರ್ತೇನೆ. ಮಳೆ ಬರ್ಬೋದು, ನನಗೆ ಗೊತ್ತಿಲ್ಲ, ಆದರೂ ಬಂದು ಏನು ಮಾಡೋದು ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವು ಎನಿವೇ ಯೂಸ್ ಮಾಡ್ತೀವಿ. ಓಕೆ, ಅದು ಆ ಥರ ಯೂಸ್ ಮಾಡ್ತೀವಿ. ಸೆಕೆಂಡ್ ಮೀನಿಂಗ್ ವುಡ್ ಬಿ, ಲೆಟ್ಸ್ ಲುಕ್ ಅಟ್ ದಿಸ್ ಸೆಕೆಂಡ್ ಮೀನಿಂಗ್ ಹಿಯರ್. ಈ ಸೆಕೆಂಡ್ ಮೀನಿಂಗ್ ಅಂತಂದರೆ ಎನಿವೇ ಅಂತಂದರೆ ಲೀಸ್ಟ್, ಅಷ್ಟರೇ ಅನ್ನೋ ಒಂದು ಮೀನಿಂಗ್ ಕನ್ನಡನಾಗ ಹೇಳಿದ್ರೆ. ನಾ ಎಕ್ಸಾಂಪಲ್ ಹೇಳ್ತೀನಿ. ಐ ಡಿಡ್ಂಟ್ ವಿನ್ ದ ಗೇಮ್, ಹಿ ವಾನ್. ಅಯ್ಯೋ, ನಾ ಗೆಲ್ಲಿಲ್ಲ ಅವು ಗೆದ್ದ. ಏನೋ ಒಂದು ಗೇಮ್ ಇರ್ತೈತೆ ತಿಳ್ಕೊರಿ, ನಾ ಗೆಲ್ಲಿಲ್ಲ ಅವು ಗೆದ್ದ ಅಂತ ಹೇಳ್ತೀವಿ. ಆವಾಗ ನಿಮ್ಮ ಫ್ರೆಂಡ್ ನಿಮ್ಮ ಫ್ರೆಂಡ್ ಹೇಳ್ಬೋದು ಹೆಂಗಂತಂದ್ರೆ, ಹೇ ಡೋಂಟ್ ವರಿ, ಹೇ ವಿಚಾರ ಮಾಡೋಕ್ಕೆ ಹೋಗಬೇಡ, ಯು ಗಾಟ್ ಟು ಪ್ಲೇ ಇಟ್ ಎನಿವೇ. ನೀ ಅದನ್ನು ಅಂದರೆ ಗಾಟ್ ಟು ಪ್ಲೇ ಇಟ್ ಎನಿವೇ ಅಂದರೆ ಯು ಗಾಟ್ ಟು ಪ್ಲೇ ಇಟ್ ಅಟ್ ಲೀಸ್ಟ್. ಅಂದರೆ ಗೆಲ್ಲೋದೇನು ಮುಖ್ಯ ಅಲ್ಲ, ಅಟ್ ಲೀಸ್ಟ್ ಆಡೋ ಅವಕಾಶ ಸಿಕ್ತಲ್ಲ ನಿನಗೆ ಅಂತ ಹೇಳೋಂಗೆ ಯೂಸ್ ಮಾಡ್ತೀವಿ. I didn't win the game, he won the game. I so wanted to win it but I didn't win it. ನಂಗೆ ಗೆಲ್ಬೇಕಂತ ಭಾಳ ಆಸೆ ಇತ್ತು ಆದರೂ ಗೆಲ್ಲಿಲ್ಲ ಅನ್ನುವಾಗ ಯುವರ್ ಫ್ರೆಂಡ್ ಅವ್ಗೇನ ಒಂಥರ ನೋವು ಆಗ್ತಿರ್ತದೆ ಗೆಲ್ಲಿಲ್ಲ ಅಂತ. ಅವಾಗ ನೀವೇನು ಹೇಳ್ತೀರಿ, ಗೆಲ್ಲೋದು ಅದು ಮುಖ್ಯ ಅಲ್ಲ, ನೀವು at least ಅನ್ನೋ ಮೀನಿಂಗ್ ಬರ್ತೈತಿ. ಯು at least got to play the game with him. ಆ್ಯಂಡ್ ಅವನ ಜೊತೆ ಆಡೋ ಅವಕಾಶ ಸಿಕ್ತಲ್ಲ, ಭಾಳ ವಿಚಾರ ಮಾಡೋಕ್ಕೆ ಹೋಗಬೇಡ ಅನ್ನೋ ಹಂಗೆ ಯೂಸ್ ಮಾಡ್ತೀವಿ. ಎನಿವೇ ಸೆಕೆಂಡ್ ಮೀನಿಂಗ್ ಆ ಥರ. ಥರ್ಡ್ ಮೀನಿಂಗ್ ಬರೋದು ಈಗ, to come back to what you were talking about before. So this is really easy. ನಾನು ನಿಮ್ಗೆ ತುಂಬ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಹೆಂಗೆ ಯೂಸ್ ಮಾಡೋದು ಅಂತಂದ್ರೆ. ಸೊ ಇವಾಗ ನೀವು ನಿಮ್ಮ ಫ್ರೆಂಡ್ ಜೊತೆ ಏನೋ ಮಾತಾಡ್ತಿರ್ತೀರಿ. ಓಕೆ, ಅದ್ರ ಬಗ್ಗೆ ನಿಮ್ಮ ಜೀವನದ ಬಗ್ಗೆ, ಅದ್ರ ಬಗ್ಗೆ ಕಾಲೇಜ್ ಇದ್ರ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಿರ್ತೀರ ತಿಳ್ಕೊಂಡು, ಆ ಸಮಯದಾಗ ಯಾರೋ ಒಬ್ಬರು ಬೇರೆದವರು ನೀವಿಬ್ಬರು ಮಾತಾಡ್ತಿರ್ತೀರಿ, ಬೇರೆ ಯಾರೋ ಒಬ್ಬರು ಬರ್ತಾರೋ, ಬಂದು ಏನು ಮಾಡ್ತಾರೋ ನಿಮ್ದು ಮಾತಾಡೋದು ಸ್ವಲ್ಪ ನಿಲ್ಲಿಸ್ತಾರೆ, interrupts the conversation. ಓಕೆ, ಆ ಪರ್ಸನ್ ಬಂದು ಏನು ಮಾಡ್ತಾರೆ, ಇಲ್ಲೇ ನೋಡಿ ಚಹಾ ಕುಡೀರಿ ಅಂತ ಹೇಳಿ ಚಾರೇ ತೊಗೊಂಬರ್ತಾರೆ, ಕಾಫಿ ತೊಗೊಂಬರ್ತಾರೆ, ಯಾರೇ ಒಬ್ರು ಬಂದು ನೀವು ಮಾತಾಡೋದು ನಿಲ್ಲಿಸ್ತಾರೋ ನೀವು ಅವ್ರ ಜೋಡಿ ಮಾತಾಡ್ತೀರಿ. ಅವ್ರ ಜೋಡಿ ಮಾತಾಡೋದು ಮುಗ್ಯಾನ ಈಗ ನಿಮ್ಗೆ ನಿಮ್ಮ ಫ್ರೆಂಡ್ ನಿಮ್ಗೆ ಏನೋ ಹೇಳತ್ತಾ ತಿಳ್ಕೊಂಡು ಅವ್ರು ಬಂದು ಅಂದು ಕಾನ್ವರ್ಸೇಷನ್ ಏನು ಮಾಡ್ತಾರೆ, ಸ್ವಲ್ಪ ಏನೋ ಬಂದ್ ಮಾಡ್ತಾರೆ. ಆಮೇಲೆ ಮತ್ತೆ ಆಕೆ ಏನು ಮಾತಾಡತ್ತೀರ ಮೊದಲು ಮತ್ತು ತಿರುಗಿ ಅದನ್ನು ಮಾತಾಡ್ಬೇಕು ಅನ್ನೋ ಸಮಯದಾಗ ನೀವೇನು ಮಾಡ್ತೀರಿ, ಎನಿವೇ ಯೂಸ್ ಮಾಡ್ತೀರಿ. ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಎಕ್ಸಾಂಪಲ್ ಹೇಳಂಗಿಲ್ಲ, ಹೆಂಗಂತ ಸಿಂಪಲ್ ಹೆಂಗೆ ಯೂಸ್ ಮಾಡೋದು, ಏನೇನೋ ಮಾತಾಡತ್ತಿರ್ತೀರಿ, ಯಾರೋ ಬಂದು ಅದನ್ನ ನಿಂದಿರಿಸ್ತಾರೋ, ಮತ್ತು ಎನಿವೇ ಮತ್ತು ಅದನ್ನ ಮೊದಲು ಏನು ಮಾತಾಡತ್ತಿರಲಿ ಮತ್ತು ಅದನ್ನ ಮಾತಾಡೋಕ್ಕೆ ಚಾಲೂ ಮಾಡೋದು, ಹಂಗೆ ಯೂಸ್ ಮಾಡ್ತೀವಿ. ಎನಿವೇ ಓಕೆ, kind of like I did that and I did this, we went to that place and we ate at that hotel, like we did that and that happened and this happened. You're gonna you're going on and on about something. Somebody comes and interrupts the conversation and again you to get back to ಮೊದಲು ಏನು ಮಾತಾಡತ್ತಿರಲಿ ಅದಕ್ಕೆ ಮತ್ತೆ ಅದನ್ನ ಮಾತಾಡ್ಬೇಕಂತಂದ್ರೆ ನೀವೇನು ಮಾಡ್ತೀರಿ, ಎನಿವೇ ಅಂದ ಆ ಟಾಪಿಕ್ ಬಗ್ಗೆ ಮಾತಾಡೋದು. ಓಕೆ, ಅದು ಇವಾಗ ಎಷ್ಟನೇದು ಹೇಳಿದ್ನ, ಫೋರ್ತ್ ಹೇಳಿದ್ನಲ್ಲ. ಓಕೆ, ಮೂರನೇದು ಹೇಳಿದ್ನಿ ಈಗ. ಓಕೆ, ನಾಲ್ಕನೇದು ಹೇಳೋಣ ಈಗ. ಟು ಗೆಟ್ ಟು ದಿ ಮೇನ್ ಪಾಯಿಂಟ್ ಆಫ್ ದಿ ಸ್ಟೋರಿ. ಓಕೆ, ಇದು ಈಸಿ ಐತಿ. ಹೆಂಗಂತಂದ್ರೆ ಇವಾಗ ಏನೋ ಒಂದು ಸ್ಟೋರಿ ಹೇಳತ್ತಿರ್ತೀರಿ, ಪಟ್ ಎಲ್ಲ ಸ್ಟೋರಿ ಹೇಳ್ತೀರಿ. ಸ್ಟೋರಿ ಹೇಳ್ಕೋತ ಹೋಗ್ತೀರಿ. ಮತ್ತು ಒಂದು ಭಾಳ ಇಂಪಾರ್ಟೆಂಟ್ ಏನೋ ನಡೆದಿರ್ತೈತಿ. ಇಂಪಾರ್ಟೆಂಟ್
ಟಾಪಿಕ್, ಏನೋ ಒಂದು ನಡೆದಿರ್ತೈತಿ, ಏನೋ ನಿಮ್ದು ಬ್ಯಾಗರೇ ಕಳೆದಿರ್ತೈತಿ, ಏನೋ ಒಂದು ಆಗಿರ್ತೈತಿ. ಓಕೆ, ಅದನ್ನು ಮೆನ್ಷನ್ ಮಾಡಕ್ಕೆ, ಅದನ್ನು ಹೇಳಕ್ಕೆ ನೀವು ಏನೋ ಒಂದು ಬ್ಯಾಗ್ ಕಳೆದಿರ್ತೀವಿ, ನೀವು ಸ್ಟೋರಿ ಹೇಳ್ತೀರಿ, ನಾವು ಅಲ್ಲಿ ಹೋಗಿದ್ದೀವಿ, ಹಂಗಾತು ಹಿಂಗಾತು, ಅದ್ರ ಬಗ್ಗೆ ಎಲ್ಲ ಹೇಳ್ಕೋತ ಹೋಗ್ತೀರಿ, ಹೇಳ್ಕೋತ ಹೋಗಿರ್ತೀವಿ. ಆ ಸಮಯದಾಗ ಏನು ಅನ್ನಿಸ್ತೈತೆ ಅಂದರೆ ಏನೋ ಒಂದು ಬ್ಯಾಗ್ ಕಳೆದಿರ್ತಾವೆ, ಚಪ್ಪಲರ ಕಳೆದಿರ್ತಾವೆ, ಅದನ್ನು ಮೆನ್ಷನ್ ಮಾಡಕ್ಕೆ ನೀವೇನು ಹೇಳ್ತೀವಿ, ಲೈಕ್ to come to the main point of the story. ಮೇನ್ ಯಾವ್ದು ಇಂಪಾರ್ಟೆಂಟ್ ಯಾವುದಂತ ಚಪ್ಪಲ್ ಕಳೆದಾವ ಅಂದ್ರೆ ಮತ್ತು ಅದು ಇಂಪಾರ್ಟೆಂಟ್ ಟಾಪಿಕ್ ಆಗ್ತೈತಿಲ್ಲ, ಸೊ ಅದನ್ನು ಮೆನ್ಷನ್ ಮಾಡೋಕೆ ಏನು ಮಾಡ್ತೀರಿ, ಎನಿವೇ ಯೂಸ್ ಮಾಡ್ತೀವಿ. ಓಕೆ, ಲೈಕ್ you tell your friend everything and then in the middle of the conversation ಹಾಗೆ ಮಾತಾಡ್ಕೋತ ಹೋಗುವಾಗ ಏನು ಮಾಡ್ತೀವಿ, ಎನಿವೇ this happened, anyway somebody stole my bag, like that. ಈ ಥರ ನಾವು ಯೂಸ್ ಮಾಡ್ತೀವಿ. ಓಕೆ, 5ನೇ ಮೀನಿಂಗ್ ನೋಡೋಣ, ವೆನ್ ಯು ಆರ್ ಎಂಡಿಂಗ್ ಎ ಕಾನ್ವರ್ಸೇಷನ್. ಓಕೆ, ನೀವು ಈಗೆಲ್ಲ ನಿಮ್ಮ ಇದು ಭಾಳ ಈಸಿ ಐತಿ. ನೀವು ಮಾತಾಡ್ತಿರ್ತೀರಿ, ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತಿರ್ತೀರಿ, ಹಂಗೆ ವೆಯ್ಟ್. ಓಕೆ, ನೀವು ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತಿರ್ತೀರಿ, ಹಂಗೆ ಮಾತಾಡ್ತಿರ್ತೀರಿ, ಒಂದು 2 ತಾಸು ಮಾತಾಡ್ತೀರಿ. ಇವಾಗ ನಿಮಗೆ ಅನಿಸ್ತೈತಿ ಮುಗಿಸಿ ಹೋಗೋಣ ಮನೆಗೆ ಅಂತ ಅನಿಸ್ತೈತಿ, ನಿಮಗೆ ಎಂಡ್ ಮಾಡ್ಬೇಕಂತ ಅನಿಸ್ತೈತಿಲ್ಲ, ಅವಾಗ ಏನು ಅಂತೀರಿ, ಎನಿವೇ ನಾ ಹೋಗ್ಬೇಕೀಗ, ನಮ್ಮ ಅವ್ವ ಕಾಲ್ ಮಾಡತ್ತಾಳು, ಈ ಥರ ಹಿಂಗೇನೋ ಯುವರ್ ಮದರ್ ಮೈಟ್ ಬಿ ಕಾಲಿಂಗ್ ಯು, ನಿಮ್ಮ ಮನ್ಯಾಗ ನಿಮ್ಮಮ್ಮ ಯಾರಾದರೂ ನಿಮಗೆ ಕಾಲ್ ಮಾಡ್ತಾ ಇರ್ಬೋದು. ಸೊ ಇಟ್ಸ್ ಟೈಮ್ ಟು ಎಂಡ್ ಅಂದರೆ ನೀವು ಮಾತಾಡೋದೆಲ್ಲ ಮುಗ್ದೈತಿ, ಇನ್ನೇನು ಹೋಗ್ಬೇಕಂತಿರ್ತಿರಲ್ಲ, ಆವಾಗ ಎನಿವೇ ಯೂಸ್ ಮಾಡೋದು. Anyway, I gotta go. Like, it was nice meeting you. Anyway, I gotta go. It was really nice meeting you. It's really nice seeing you. I will text you later, call you later. ಈ ಥರ ಅಂದು ಹೋಗೋದು. ಲಾಸ್ಟ್ ಪಾಯಿಂಟ್ ಬಂದಾಗ ನೀವು ಇನ್ನೇನು ಎಂಡ್ ಮಾಡ್ಬೇಕಂತಿರ್ತಿಲ್ಲ, ಅವಾಗ ಎನಿವೇ ಯೂಸ್ ಮಾಡೋದು. ಓಕೆ, ಎಲ್ಲ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಮಾಡಿ ಅನಿಸ್ತೈತಿ. ಸೊ ಸಬ್ಸ್ಕ್ರೈಬ್ ಗಾಯ್ಸ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನಾ ಎಕ್ಸ್ಪ್ಲೇನ್ ಮಾಡೋದು ನಿಮಗೆ ಅರ್ಥ ಆಗತ್ತಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊರಿ, ಮತ್ತು do not forget to subscribe. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಓಕೆ ಅಷ್ಟೇ. ಓಕೆ, ಎನಿವೇಸ್ ಥ್ಯಾಂಕ್ ಯು. ನಾ ಹೆಂಗೆ ಯೂಸ್ ಮಾಡತ್ತೀನಿ ನೋಡಿರಿ, ಲೈಕ್ ವಿಡಿಯೋ ಮುಗಿಯಾಕೆ ನಾ ಹೋಗಬೇಕಲ್ಲ, ಈಗ ವಿಡಿಯೋ ಮುಗಿಸಿ ಹೋಗ್ಬೇಕಲ್ಲ, ಮತ್ತು ಅದಕ್ಕೆ ನನಗೆ ಎನಿವೇಸ್ ಯೂಸ್ ಮಾಡತ್ತೀನಿ. ಎನಿವೇಸ್ ಗಾಯ್ಸ್, it was nice talking to you. It's nice explaining to you about how to use anyway in 5 different ways. It was nice. Anyway guys, I'm going. See you in the next video. Bye. Oh, by the way, I love you guys.